ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ವೆಲ್ಕಮ್ ಟು ವಿಶ್ರುತ ಕ್ರಿಯೇಟಿವ್ಸ್. ಇವತ್ತಿನ ವಿಡಿಯೋದಲ್ಲಿ ಚೂಡಿದಾರ್ ಟಾಪ್ನ ಯಾವ ರೀತಿ ಸ್ಟಿಚಿಂಗ್ ಮಾಡ್ಕೋಬೇಕು ಅಂತ ತೋರಿಸ್ತೀನಿ. ಲಾಸ್ಟ್ ವಿಡಿಯೋದಲ್ಲಿ ನಾನು 10 ಇಯರ್ಸ್ ಗರ್ಲ್ಗೆ ಯಾವ ರೀತಿ ಚೂಡಿದಾರ್ ಟಾಪ್ನ ಕಟಿಂಗ್ ಮಾಡ್ಕೋಬೇಕು ಅಂತ ತೋರಿಸಿದ್ದೆ ಅಲ್ವಾ. ಇವತ್ತು ಅದನ್ನು ಯಾವ ರೀತಿ ಸ್ಟಿಚಿಂಗ್ ಮಾಡ್ಕೋಬೇಕು ಅಂತ ತೋರಿಸ್ತೀನಿ. ಅದಕ್ಕೂ ಮುಂಚೆ ಯಾರಾದರೂ ನನ್ನ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೂ ಪಕ್ಕದಲ್ಲಿರೋ ಬೆಲ್ ಐಕಾನನ್ನು ಕೂಡ ಕ್ಲಿಕ್ ಮಾಡಿ. ಆಗ ನನ್ನ ಎಲ್ಲ ವಿಡಿಯೋಸ್ ನಿಮ್ಮ ಮೊಬೈಲ್ಗೆ ನೋಟಿಫಿಕೇಶನ್ ಬರುತ್ತೆ. ಓಕೆ ಫ್ರೆಂಡ್ಸ್, ಹಾಗಾದರೆ ಯಾವ ರೀತಿ ಚೂಡಿದಾರ್ ಟಾಪ್ನ ಸ್ಟಿಚಿಂಗ್ ಮಾಡ್ಕೋಬೇಕು ಅಂತ ತೋರಿಸ್ತೀನಿ, ನೋಡೋಣ ಬನ್ನಿ. ಓಕೆ ಫ್ರೆಂಡ್ಸ್, ನಾವು ಲೈನಿಂಗನ್ನು ಮತ್ತು ಮೇನ್ ಕ್ಲಾತನ್ನು ಕಟ್ ಮಾಡಿದ್ವಲ್ಲ, ಅದನ್ನು ತಗೊಂಡು ನೋಡಿ, ಮೇನ್ ಕ್ಲಾತನ್ನು ಈ ರೀತಿ ಡೈರೆಕ್ಟಾಗಿ ಇಟ್ಕೊಂಡು ಅದ್ರ ಮೇಲೆ ಲೈನಿಂಗ್ ನಾವು ಕಟ್ ಮಾಡಿರೋದನ್ನು ಈ ರೀತಿ ಇಟ್ಕೊಂಡು ನೆಕ್ಕನ್ನು ನೀಟಾಗಿ ಹೊಲ್ಕೋಬೇಕು. ಮೇನ್ ಕ್ಲಾತನ್ನು ಡೈರೆಕ್ಟಾಗಿ ಹಾಕ್ಕೊಂಡು ಅದ್ರ ಮೇಲೆ ಲೈನಿಂಗನ್ನು ಇಟ್ಕೊಂಡು ನೆಕ್ಕನ್ನು ನೀಟಾಗಿ ಹೊಲ್ಕೋಬೇಕು. 1/2 ಇಂಚ್ ನಾವು ಮಾರ್ಜಿನನ್ನು ಬಿಟ್ಟಿದ್ವಲ್ಲ, ಆ ಮಾರ್ಜಿನನ್ನು ಬಿಟ್ಟು ನೀಟಾಗಿ ಈ ರೀತಿ ಒಂದು ಸ್ಟಿಚ್ಚನ್ನು ಹಾಕ್ಕೊಳ್ಳಿ. ಹೀಗೆ ಸ್ಟಿಚ್ಚನ್ನು ಹಾಕ್ಕೊಂಡ್ಮೇಲೆ ಈ ಎಕ್ಸ್ಟ್ರಾ ಕ್ಲಾತ್ ಏನಿದೆ ಇದನ್ನು ಕಟ್ ಮಾಡಿ ತೆಗೆದುಬಿಡಿ. ಎಕ್ಸ್ಟ್ರಾ ಕ್ಲಾತನ್ನು ನೀಟಾಗಿ ಲೈನಿಂಗ್ ಮೆಜರ್ಮೆಂಟ್ವರೆಗೂ ಕಟ್ ಮಾಡಿಬಿಟ್ಟು ನೆಕ್ಸ್ಟ್ ಇದಕ್ಕೆ ಅಲ್ಲಲ್ಲಿ ಈ ರೀತಿ ಟಕ್ಸನ್ನು ಕೊಡಿ. ಟಕ್ಸನ್ನು ಕೊಟ್ಟಾಗ ಟರ್ನ್ ಮಾಡಿ ಹೊಲ್ಕೋಬೇಕಾದ್ರೆ ಫಿನಿಶಿಂಗ್ ನೀಟಾಗಿ ಬರುತ್ತೆ. ಅದರಿಂದ ಈ ರೀತಿ ಅಲ್ಲಲ್ಲಿ ಟಕ್ಸನ್ನು ಕೊಡಿ. ಈಗ ಇದನ್ನು ಉಲ್ಟಾ ಮಾಡಿಬಿಟ್ಟು ನೀಟಾಗಿ ಜೋಡಿಸ್ಕೊಂಡು ಅದನ್ನು ಸ್ಟಿಚ್ಚನ್ನು ಹಾಕ್ಕೊಳ್ಳಿ. ಈ ರೀತಿ ನೀಟಾಗಿ ಅದನ್ನು ಉಲ್ಟಾ ಮಾಡಿ ತೆಗೆದು ಕರೆಕ್ಟಾಗಿ ಜೋಡಿಸ್ಕೊಂಡು ಈ ಎಡ್ಜಲ್ಲೇನೋ ಒಂದು ಸ್ಟಿಚ್ಚನ್ನು ಹಾಕ್ಕೋಬೇಕು. ಈ ರೀತಿ ನೀಟಾಗಿ ಅದನ್ನು ಒಂದು ಸ್ಟಿಚ್ಚನ್ನು ಹಾಕ್ಕೊಳ್ಳಿ. ಹಾಕ್ಕೊಂಡ್ಮೇಲೆ ನೋಡಿ ಈ ರೀತಿ ಕಾಣಿಸುತ್ತೆ. ನೆಕ್ಸ್ಟ್ ಇದನ್ನು ನೋಡಿ, ಕೆಳಗಡೆ ಮೊದಲಿಗೆ ಲೈನಿಂಗನ್ನು ಮಾತ್ರ ಈ ರೀತಿ ಡಬಲ್ ಫೋಲ್ಡ್ ಮಾಡಿಕೊಂಡು ನೀಟಾಗಿ ಅದನ್ನು ಕೂಡ ಸ್ಟಿಚ್ ಮಾಡ್ಕೋಬೇಕು. ಲೈನಿಂಗನ್ನು ಮಾತ್ರ ಈ ರೀತಿ ಡಬಲ್ ಫೋಲ್ಡ್ ಮಾಡಿಕೊಂಡು ಸ್ಟಿಚ್ಚನ್ನು ಹಾಕ್ಕೊಳ್ಳಿ. 1 ಇಂಚ್ ನಾವು ಮಾರ್ಜಿನನ್ನು ಬಿಟ್ಟಿದ್ವಲ್ಲ, ಈ 1 ಇಂಚನ್ನು ಹಾಫ್ ಇಂಚಿಗೆ ಡಬಲ್ ಫೋಲ್ಡ್ ಮಾಡಿಕೊಂಡು ಈ ರೀತಿ ಒಂದು ಸ್ಟಿಚ್ಚನ್ನು ಹಾಕ್ಕೋಬೇಕು. ನೀಟಾಗಿ ಅದನ್ನು ಈ ರೀತಿ ಸ್ಟಿಚ್ಚನ್ನು ಮಾಡಿಕೊಂಡು ಅದರ ಪಕ್ಕದಲ್ಲಿ ಈ ಕಡೆ ಎಡ್ಜಿಗೆ ಮತ್ತೆ ಇನ್ನೊಂದು ಸ್ಟಿಚ್ಚನ್ನು ಕೂಡ ಹಾಕ್ಕೊಳ್ಬೇಕು. ನೋಡಿ, ಈಗ ನಾನು ಹಾಕ್ತಾಯಿದ್ದೀನಲ್ಲ ಈ ರೀತಿ, ಅದ್ರ ಪಕ್ಕದಲ್ಲಿ ಈಗ ಇನ್ನೊಂದು ಸ್ಟಿಚ್ಚನ್ನು ಕೂಡ ಹಾಕ್ಕೊಳ್ಳಿ. ಆಗ ಅದು ಕೂಡ ತುಂಬ ಫಿನಿಶಿಂಗ್ ನೀಟಾಗಿ ಕಾಣಿಸುತ್ತೆ. ಇದನ್ನು ಹೊಲ್ದ ಮೇಲೆ ಈಗ ಮೇನ್ ಕ್ಲಾತನ್ನು ಮತ್ತು ಲೈನಿಂಗನ್ನು ಸೇರಿಸ್ಕೊಂಡು ಎಲ್ಲ ಸೈಡಲ್ಲೂ ಕೂಡ ನೀಟಾಗಿ ಅದನ್ನು ಸೇರಿಸ್ಕೊಂಡು ಒಂದೊಂದು ಸ್ಟಿಚ್ಚನ್ನು ಹಾಕ್ಕೊಳ್ಳಿ. ಲೆಫ್ಟು ರೈಟು ಎರಡೂ ಕಡೆಗೂ ಕೂಡ ಮೇನ್ ಕ್ಲಾತನ್ನು ಮತ್ತು ಲೈನಿಂಗನ್ನು ಸೇರಿಸ್ಕೊಂಡು ಲೈನಿಂಗ್ ಅಳತೆಗೆ ನೀಟಾಗಿ ಒಂದು ಸ್ಟಿಚ್ಚನ್ನು ಹಾಕ್ಕೊಳ್ಳಿ.
ಹೀಗೆ ಸ್ಟಿಚ್ಚನ್ನು ಹಾಕ್ಕೊಂಡ್ಮೇಲೆ ಈ ಎಕ್ಸ್ಟ್ರಾ ಕ್ಲಾತ್ ಏನಿದೆ ಅದನ್ನು ನೀಟಾಗಿ ಲೈನಿಂಗ್ ಅಳತೆಗೆ ಕಟ್ ಮಾಡ್ಕೊಳ್ಳಿ. ಎಲ್ಲ ಕಡೆಗೂ ಕೂಡ ಲೈನಿಂಗ್ ಯಾವ ಸೈಜ್ ಇದೆಯೋ ಆ ಸೈಜಿಗೆ ಮೇನ್ ಕ್ಲಾತನ್ನು ನೀಟಾಗಿ ಎಕ್ಸ್ಟ್ರಾ ಕ್ಲಾತನ್ನು ಕಟ್ ಮಾಡ್ಕೋಬೇಕು. ನೀಟಾಗಿ ಇದನ್ನು ಕಟ್ ಮಾಡಿ ತೆಗೆದುಬಿಡಿ. ಹೀಗೆ ನೀಟಾಗಿ ಅದನ್ನು ಕಟ್ ಮಾಡ್ಕೊಂಡ್ಮೇಲೆ ಈ ರೀತಿ ನೀಟಾಗಿ ಕಾಣಿಸುತ್ತೆ. ಈಗ ಸೇಮ್ ನಾವು ಇದನ್ನು ಯಾವ ರೀತಿ ಹೊಲಿದ್ವೋ ಅದೇ ರೀತಿ ಇನ್ನೊಂದು ಪಾರ್ಟ್ ಇದೆ ಅಲ್ವಾ, ಅದನ್ನು ಕೂಡ ಸೇಮ್ ನಾವು ಈಗಲೇ ಇನ್ನೊಂದು ಪಾರ್ಟನ್ನು ಹೊಲಿದ್ವಲ್ಲ, ಸೇಮ್ ಅದೇ ರೀತಿಯಲ್ಲಿ ಡೈರೆಕ್ಟಾಗಿ ಈ ರೀತಿ ಮೇನ್ ಕ್ಲಾತನ್ನು ಇಟ್ಕೊಂಡು ಅದ್ರ ಮೇಲೆ ಲೈನಿಂಗನ್ನು ಹಾಕ್ಕೊಂಡು ಸೇಮ್ ಅದೇ ರೀತಿ ಅದನ್ನು ಹೊಲ್ಕೋಬೇಕು. ಹೊಲಿದ್ಬಿಟ್ಟು ಎಕ್ಸ್ಟ್ರಾ ಕ್ಲಾತನ್ನು ನೀಟಾಗಿ ಕಟ್ ಮಾಡಿ ತೆಗಿಬೇಕು. ಹೀಗೆ ಹೊಲ್ಕೊಂಡ್ಮೇಲೆ ಎರಡನ್ನೂ ಕೂಡ ಈಗ ಶೋಲ್ಡರ್ಸನ್ನು ಅಟ್ಯಾಚ್ ಮಾಡ್ಕೋಬೇಕು. ಈ ಶೋಲ್ಡರ್ಸ್ ಇದೆಯಲ್ವ, ಎರಡಕ್ಕೂ ಕೂಡ ಸೇರಿಸಿ ಶೋಲ್ಡರ್ಸನ್ನು ನೀಟಾಗಿ ಅಟ್ಯಾಚ್ ಮಾಡ್ಕೊಳ್ಳಿ. 1/2 ಇಂಚ್ ಮಾರ್ಜಿನನ್ನು ಬಿಟ್ಟು ನಾವು ಕಟ್ಟಿಂಗ್ ಮಾಡಬೇಕಾದ್ರೆ 1/2 ಇಂಚ್ ಮಾರ್ಜಿನ್ ಬಿಟ್ಟಿರ್ತೀವಲ್ಲ, ಅದನ್ನು ಬಿಟ್ಟು ನೀಟಾಗಿ ಅದನ್ನು ಕೂಡ ಸ್ಟಿಚ್ಚನ್ನು ಮಾಡ್ಕೊಳ್ಳಿ. ಹೀಗೆ ನೀಟಾಗಿ ಸ್ಟಿಚ್ಚನ್ನು ಹಾಕ್ಕೊಳ್ಳಿ. ಡಬಲ್ ಸ್ಟಿಚ್ಚನ್ನು ಹಾಕ್ಕೋಬೇಕು ಕಂಪಲ್ಸರಿಯಾಗಿ. ಸಿಂಗಲ್ ಸ್ಟಿಚ್ಚನ್ನು ಹಾಕಿ ಬಿಟ್ಬಿಡಬಾರ್ದು, ಯಾವಾಗಲೂ ಕೂಡ ಡಬಲ್ ಸ್ಟಿಚ್ಚನ್ನೇ ಹಾಕಬೇಕು. ಹೀಗೆ ನೀಟಾಗಿ ಸ್ಟಿಚ್ ಮಾಡ್ಕೊಂಡ್ಮೇಲೆ ನೆಕ್ಸ್ಟ್ ನಾವು ಇದಕ್ಕೆ ಸ್ಲೀವ್ಸನ್ನು ಹೊಲ್ಕೋಬೇಕು. ಸ್ಲೀವ್ಸನ್ನು ಮೊದಲಿಗೆ ಸ್ಲೀವ್ಸ್ ತಗೊಂಡು ನೋಡಿ, ನಾವು ಮಾರ್ಜಿನ್ ಬಿಟ್ಟಿದ್ವಲ್ಲ ಅದನ್ನು ಈ ರೀತಿ ಡಬಲ್ ಫೋಲ್ಡ್ ಮಾಡಿಕೊಂಡು ಎರಡು ಸ್ಲೀವ್ಸ್ಗೂ ಕೂಡ ಈ ರೀತಿ ಡಬಲ್ ಫೋಲ್ಡ್ ಮಾಡಿಕೊಂಡು ಹೊಲ್ಕೊಳ್ಳಿ. ನೀಟಾಗಿ ಈ ರೀತಿ ಎರಡು ಸ್ಲೀವ್ಸನ್ನು ಕೂಡ ಹೊಲ್ಕೋಬೇಕು. ಸ್ಲೀವ್ಸನ್ನು ಹೊಲ್ಕೊಂಡ್ಮೇಲೆ ಈಗ ನೋಡಿ ಇದಕ್ಕೆ ಜಾಯಿನ್ ಮಾಡ್ಕೋಬೇಕು. ಸ್ಲೀವ್ಸನ್ನು ಸೆಂಟರ್ಗೆ ಈ ರೀತಿ ಫೋಲ್ಡ್ ಮಾಡಿಕೊಂಡು ಶೋಲ್ಡರ್ ಹತ್ರ ಇಟ್ಕೊಳ್ಳಿ, ಆಗ ಪರ್ಫೆಕ್ಟಾಗಿ ಬರುತ್ತೆ. ಹೀಗೆ ಶೋಲ್ಡರ್ ಹತ್ರದಿಂದ ಸ್ಟಾರ್ಟ್ ಮಾಡಿಕೊಂಡು ಹೊಲ್ಕೊಂಡಾಗ ಎರಡೂ ಕಡೆಗೂ ಕೂಡ ಒಂದೇ ಲೆವೆಲಲ್ಲಿ ಬರುತ್ತೆ. ಪರ್ಫೆಕ್ಟಾಗಿ ಸ್ಟಿಚಿಂಗ್ ಕಲಿಯೋವರೆಗೂ ಕೂಡ ಇದೇ ರೀತಿ ಪ್ರಾಕ್ಟೀಸ್ ಮಾಡಿದ್ರೆ ಪರ್ಫೆಕ್ಟಾಗಿ ಬರುತ್ತೆ. ಹೀಗೆ ಶೋಲ್ಡರ್ಸನ್ನು ನೋಡಿ ಈ ರೀತಿ ಸ್ಲೀವ್ಸನ್ನು ಸ್ಟಿಚ್ ಮಾಡ್ಕೊಳ್ಳಿ. ಈಗ ಇನ್ನೊಂದು ಸೈಡ್ಗೂ ಕೂಡ ಟರ್ನ್ ಮಾಡಿಕೊಂಡು ಅದನ್ನು ಕೂಡ ಹೊಲ್ಕೊಳ್ಳಿ. ಹಾಫಿಂದ ಆಗಲೇ ಹೊಲ್ದಿದ್ವಲ್ಲ, ಈಗ ಇನ್ನೊಂದು ಕಡೆಯಿಂದ ಇದನ್ನು ನೀಟಾಗಿ ಹೊಲ್ಕೊಂಡ್ಮೇಲೆ ಈಗ ಅದ್ರ ಮೇಲೆ ಇನ್ನೂ ಒಂದು ಸ್ಟಿಚ್ಚನ್ನು ಹಾಕ್ಕೋಬೇಕು, ಅಂದರೆ ಡಬಲ್ ಸ್ಟಿಚ್ಚನ್ನು ಹಾಕ್ಕೋಬೇಕು. ಹೀಗೆ ನೀಟಾಗಿ
ಡಬಲ್ ಸ್ಟಿಚ್ಚನ್ನು ಹಾಕ್ಕೊಂಡು ಎರಡೂ ಸ್ಲೀವ್ಸನ್ನು ಕೂಡ ಇದೇ ರೀತಿ ಇನ್ನೊಂದು ಸ್ಲೀವ್ಸ್ ಇದೆಯಲ್ವ ಅದನ್ನು ಕೂಡ ನೀಟಾಗಿ ಇದನ್ನು ಯಾವ ರೀತಿ ನಾವು ಸ್ಟಿಚ್ ಮಾಡ್ಕೊಂಡ್ವೋ ಅದೇ ರೀತಿ ಅದನ್ನು ಕೂಡ ನೀಟಾಗಿ ಸ್ಟಿಚ್ಚನ್ನು ಮಾಡ್ಕೊಳ್ಳಿ. ಆಗ ಸ್ಲೀವ್ಸ್ ರೆಡಿ ಆಗುತ್ತೆ. ಹೀಗೆ ಸ್ಲೀವ್ಸನ್ನು ಹೊಲ್ದಾದ್ಮೇಲೆ ಫಿಟ್ಟಿಂಗ್ನ ಮಾಡ್ಕೋಬೇಕು. ನೋಡಿ ಈಗ ಸ್ಲೀವ್ಸ್ ಎರಡೂ ಕೂಡ ರೆಡಿಯಾಗಿದೆ. ಸ್ಲೀವ್ಸ್ಗೆ ಡಬಲ್ ಸ್ಟಿಚ್ಚನ್ನ ಹಾಕ್ಕೊಂಡು ಸ್ಟಿಚ್ ಮಾಡ್ಕೊಂಡ್ಮೇಲೆ ಈಗ ಫಿಟ್ಟಿಂಗ್ ಮಾಡಿಕೊಂಡು ಜಾಯಿನ್ ಮಾಡ್ಕೋಬೇಕು. ಹೀಗೆ ಹೊಲ್ಕೊಂಡ್ಮೇಲೆ ಈ ರೀತಿ ಕಾಣಿಸುತ್ತೆ ನೋಡಿ. ಈಗ ಇದನ್ನು ನಾವು ಫಿಟ್ಟಿಂಗ್ನ ಮಾಡ್ಕೋಬೇಕು. ಈ ರೀತಿ ಮೊದಲು ಸ್ಲೀವ್ಸ್ನ ಜಾಯಿನ್ ಮಾಡಿಕೊಂಡು ಸ್ಲೀವ್ಸ್ ಲೂಸ್ ನಮಗೆ ಎಷ್ಟು ಬೇಕು ಅಂತ ನೋಡ್ಕೊಳ್ಳಿ. ನಾನಿಲ್ಲಿ 4 ಇಂಚನ್ನು ಇಟ್ಕೊತಾ ಇದ್ದೀನಿ. ಸ್ಲೀವ್ಸ್ ಲೂಸು ಅಳತೆ ಮಾಡಿಕೊಂಡು ಬೇಕಾದರೆ ನೀಟಾಗಿ ನೋಡ್ಕೊಳ್ಳಿ. 4 ಇಂಚ್ ಸ್ಲೀವ್ಸ್ ಲೂಸನ್ನು ಇಟ್ಕೊಂಡು ಅಲ್ಲಿಂದ ನಾವು 1 ಇಂಚ್ ಮಾರ್ಜಿನನ್ನು ಬಿಟ್ಟಿದ್ವಲ್ಲ ಕ್ಲಾತ್ ಒಳಗಡೆ, ಅದನ್ನು ಬಿಟ್ಟು ನೀಟಾಗಿ ಸೀಟ್ ಲೆಂತ್ವರೆಗೂ ಕೂಡ ನೀಟಾಗಿ ಅದನ್ನು ಹೊಲ್ಕೊಳ್ಳಿ. ಸೀಟ್ ಲೆಂತ್ವರೆಗೂ ಈ 1 ಇಂಚ್ ಮಾರ್ಜಿನನ್ನು ಬಿಟ್ಟು ನೀಟಾಗಿ ಹೊಲ್ಕೊಳ್ಳಿ. ಅಲ್ಲಿ ರಫ್ ಹೊಡಿಬೇಕಾಗತ್ತೆ ಕಂಪಲ್ಸರಿಯಾಗಿ. ಸ್ಟಿಚ್ಚನ್ನು ರಫ್ ಹೊಡೆದು ಅದ್ರ ಪಕ್ಕದಲ್ಲಿ ಮತ್ತೆ ಇನ್ನೊಂದು ಸ್ಟಿಚ್ಚನ್ನು ಹಾಗೆ ಹಾಕ್ಕೊಳ್ಳಿ. ಈ ರೀತಿ ನೀಟಾಗಿ ಅದನ್ನು ಸ್ಟಿಚ್ ಮಾಡ್ಕೊಳ್ಳಿ. ಇನ್ನು ಒಂದು ಕಡೆಗೂ ಕೂಡ ಸೇಮ್ ಇದೇ ರೀತಿ ಹೊಲ್ಕೋಬೇಕು. ಆ ಕಡೆಗೂ ಕೂಡ 1 ಇಂಚ್ ಮಾರ್ಜಿನನ್ನು ಬಿಟ್ಟು ನೀಟಾಗಿ ಅದನ್ನು ನೋಡಿ ಈ ರೀತಿ ಡಬಲ್ ಸ್ಟಿಚ್ಚನ್ನು ಹಾಕಿದ್ದೀನಿ. ಅಂದರೆ ಒಂದಕ್ಕೂ ಇನ್ನೊಂದಕ್ಕೂ ಸ್ವಲ್ಪ ಗ್ಯಾಪ್ ಕೊಟ್ಟು ನೀಟಾಗಿ ಅದನ್ನು ಹೊಲ್ಕೊಳ್ಳಿ. ಇನ್ನು ಒಂದು ಸೈಡ್ಗೂ ಕೂಡ ಸೇಮ್ ನಾವೀಗ ಯಾವ ರೀತಿ ಹೊಲಿದ್ವೋ 1 ಇಂಚ್ ಮಾರ್ಜಿನನ್ನು ಬಿಟ್ಟು ಅದೇ ರೀತಿ ಇದನ್ನು ಕೂಡ ಹೊಲ್ಕೋಬೇಕು. ನಾವು ಮಾರ್ಕಿಂಗ್ ಲೈನ್ ಕೂಡ ಇರುತ್ತೆ ಅಲ್ವಾ, ನೋಡಿಕೊಂಡು ನೀಟಾಗಿ ಅದರ ಮೇಲೆ ಈ ರೀತಿ ಸ್ಟಿಚ್ಚನ್ನು ಹಾಕ್ಕೊಳ್ಳಿ. ರಫ್ ಹೊಡೆದು ವೆಸ್ಟ್ ಲೆಂತ್ ಹತ್ರ ಅದನ್ನು ಇನ್ನೊಂದು ಸ್ಟಿಚ್ಚು ಕೂಡ ಹಾಕ್ಕೊಳ್ಳಿ. ಸೈಡ್ ಫಿಟ್ಟಿಂಗ್ನ ಹೊಲಿದ ಮೇಲೆ ನೋಡಿ ಈ ರೀತಿ ನೀಟಾಗಿ ಆ ಲೈನ್ ಮೇಲೇ ಹೊಲ್ಕೊಂಡಿದ್ದೀನಿ. ಹೀಗೆ ಹೊಲ್ಕೊಂಡ್ಮೇಲೆ ನೆಕ್ಸ್ಟ್ ನೋಡಿ ಸೈಡ್ ಸ್ಲಿಟ್ನ ಹೊಲ್ಕೋಬೇಕು. ಸೈಡ್ ಸ್ಲಿಟ್ನ ಕೂಡ ನಾವು 1 ಇಂಚ್ ಬಿಟ್ಟಿದ್ವಲ್ಲ, ಈ 1 ಇಂಚನ್ನು ಹಾಫ್ ಇಂಚಿಗೆ ಡಬಲ್ ಫೋಲ್ಡನ್ನು ಮಾಡಿಕೊಂಡು ನೀಟಾಗಿ ಅದನ್ನು ಹೊಲ್ಕೊಳ್ಳಿ. ಈ ರೀತಿ ನೀಟಾಗಿ ಅದನ್ನು ಫೋಲ್ಡಿಂಗ್ನ ಹಾಕ್ಕೊಂಡು ಅದನ್ನು ನೀಟಾಗಿ ಹೊಲ್ಕೋಬೇಕು. ಈ ರೀತಿ ಕೆಳಗಡೆಯಿಂದ ಸ್ಟಾರ್ಟ್ ಮಾಡಿಕೊಂಡು ಫೋಲ್ಡಿಂಗ್ನ ನೀಟಾಗಿ ಮಾಡಿಕೊಂಡು ಒಂದೇ ಲೆವೆಲಲ್ಲಿ ಬರೋ ಥರ ಫೋಲ್ಡ್ ಮಾಡ್ಕೊಳ್ತಾ ನೀಟಾಗಿ ಹೊಲ್ಕೊಳ್ತಾ ಬರಬೇಕು. ಮೇಲೆ ಎಡ್ಜ್ಗೆ ಹೋದ್ಮೇಲೆ ನೀಟಾಗಿ ಅಲ್ಲಿ ಸ್ಕ್ವಯರ್ ಶೇಪ್ ಬರೋ ಥರ ಫೋಲ್ಡನ್ನು ಹಾಕ್ಕೊಂಡು ಹೊಲ್ಕೋಬೇಕಾಗತ್ತೆ. ನಿಧಾನಕ್ಕೆ ಆಗಲಿ ನೀಟಾಗಿ ಹೊಲ್ಕೊಳ್ಳಿ. ಫಿನಿಶಿಂಗಾಗ ತುಂಬ ನೀಟಾಗಿ ಬರುತ್ತೆ. ಇಲ್ಲಿ ಎಡ್ಜ್ಗೆ ಬಂದಮೇಲೆ ನೋಡಿ ಮೇಲೆ ನೀಟಾಗಿ ಅದನ್ನು ಟರ್ನ್ ಮಾಡಿಕೊಂಡು ಆ ಕಡೆದು ಕೂಡ ನೀಟಾಗಿ ಈ ರೀತಿ ಫೋಲ್ಡನ್ನು ಹಾಕ್ಕೊಂಡು ಸ್ಕ್ವಯರ್ ಶೇಪ್ ಬರೋ ಥರ ನೀಟಾಗಿ ಅಲ್ಲಿ ಹೊಲ್ಕೋಬೇಕು. ನೋಡಿ ನೀಟಾಗಿ ಅಲ್ಲಿ ಜೋಡಿಸ್ಕೊಂಡು ಈ ರೀತಿ ಹೊಲ್ಕೊಳ್ಳಿ. ಆಗ ಫಿನಿಶಿಂಗು ನೀಟಾಗಿ ಬರುತ್ತೆ. ಅದನ್ನು ಈ ರೀತಿ ಕೆಳಗಡೆ ನೀಟಾಗಿ ಹೊಲ್ಕೊಳ್ಳಿ. ನೋಡಿ ಈ ರೀತಿ ನೀಟಾಗಿ ಹೊಲ್ಕೊಂಡ್ಮೇಲೆ ಈಗ ಅದ್ರ ಪಕ್ಕದಲ್ಲಿ ಈ ಕಡೆ ಎಡ್ಜ್ಗೆ ಇನ್ನೊಂದು ಸ್ಟಿಚ್ಚನ್ನು ಹಾಕ್ಕೊಳ್ಳಿ. ನೀಟಾಗಿ ಅದನ್ನು ಕೂಡ ನೀಟಾಗಿ ಹೊಲ್ಕೋಬೇಕು.
ಸೇಮ್ ಅದೇ ರೀತಿ ಇನ್ನೂ ಒಂದು ಸೈಡ್ಗೂ ಕೂಡ ಸೈಡ್ ಸ್ಲಿಟ್ನ ಆಗಲೇ ನಾವು ಯಾವ ರೀತಿ ಹೊಲಿದ್ವೋ ಅದೇ ರೀತಿ ಡಬಲ್ ಫೋಲ್ಡನ್ನು ಮಾಡಿಕೊಂಡು ನೀಟಾಗಿ ಅದನ್ನು ಹೊಲ್ಕೊಳ್ಳಿ. ಹೀಗೆ ಎರಡನ್ನೂ ಕೂಡ ಹೊಲ್ಕೊಂಡ್ಮೇಲೆ ಈ ರೀತಿ ನೀಟಾಗಿ ಜೋಡಿಸ್ಕೊಳ್ಳಿ. ಲೆಂತನ್ನು ಮೇಲೆಯಿಂದ ಇಟ್ಕೊಂಡು ಈ ರೀತಿ ಜೋಡಿಸ್ಕೊಳ್ಳಿ. ಹೆಚ್ಚು ಕಡಿಮೆ ಇದ್ದಾಗ ಒಂದು ಮೇಲೆಗೆ ಒಂದು ಕೆಳಗಡೆಗೆ ಬಂದಾಗ ಅದನ್ನು ಒಂದೇ ಲೆವೆಲ್ಗೆ ನೀಟಾಗಿ ಕಟ್ ಮಾಡ್ಕೊಳ್ಳಿ. ಅದನ್ನು ಈ ರೀತಿ ನೀಟಾಗಿ ಒಂದೇ ಲೆವೆಲ್ಗೆ 4 ಪೀಸನ್ನು ಕೂಡ 2 ಪೀಸನ್ನು ಅಂದರೆ ಡಬಲ್ ಫೋಲ್ಡ್ ಮಾಡಿಕೊಂಡಾಗ 4 ಪೀಸನ್ನು ಒಂದೇ ರೀತಿ ಬರೋ ಥರ ಕಟ್ ಮಾಡಿಕೊಂಡು ಕೆಳಗಡೆಯೂ ಕೂಡ ಸೇಮ್ ಅದೇ ರೀತಿ ಡಬಲ್ ಫೋಲ್ಡನ್ನು ಮಾಡಿಕೊಂಡು ನೀಟಾಗಿ ಎರಡನ್ನ ಹೊಲ್ಕೊಳ್ಳಿ. ಅದನ್ನ ಹೊಲ್ಕೊಂಡ್ರೆ ನಮ್ಮ ಚೂಡಿದಾರ್ ಟಾಪ್ ಸ್ಟಿಚಿಂಗು ಫಿನಿಶ್ ಆಗುತ್ತೆ. ಫೋಲ್ಡ್ ಮಾಡಿಕೊಂಡು ಒಂದು ಸೈಡ್ಗೆ ಹೊಲಿದ ಮೇಲೆ ಅದರ ಪಕ್ಕದಲ್ಲಿ ಎಡ್ಜಲ್ಲಿ ಇನ್ನೂ ಒಂದು ಸ್ಟಿಚ್ಚನ್ನು ಹಾಕ್ಕೊಳ್ಳಿ. ಸೈಡ್ ಸ್ಲಿಟ್ನ ಹೊಲಿದ್ವಲ್ಲ ಸೇಮ್ ಅದೇ ರೀತಿ ಇದಕ್ಕೂ ಕೂಡ ಈ ರೀತಿ ನೋಡಿ ಎರಡು ಸೈಡ್ಗೂ ಕೂಡ ನೀಟಾಗಿ ಒಂದೇ ಅಳತೆಯಲ್ಲಿ ಅದನ್ನು ಫೋಲ್ಡಿಂಗ್ನ ಮಾಡಿಕೊಂಡು ಈ ರೀತಿ ಹೊಲ್ಕೊಳ್ಳಿ. ಹೀಗೆ ಹೊಲ್ಕೊಂಡ್ಮೇಲೆ ಇನ್ನೂ ಒಂದು ಪೀಸ್ ಇರುತ್ತಲ್ಲ ಅಂದರೆ ಬ್ಯಾಕ್ ಪಾರ್ಟ್ ಫ್ರಂಟ್ ಪಾರ್ಟ್ ಎರಡು ಇರುತ್ತಲ್ವ ಅದಕ್ಕೂ ಕೂಡ ಸೇಮ್ ಇದೇ ರೀತಿ ಹೊಲ್ಕೋಬೇಕು. ನೋಡಿ ಈ ರೀತಿ ನೀಟಾಗಿ ಫಿನಿಶಿಂಗ್ ಬರುತ್ತೆ. ಈಗ ಇನ್ನೊಂದು ಪಾರ್ಟನ್ನು ತಗೊಂಡು ಅದೇ ರೀತಿ ಅದನ್ನು ಕೂಡ ಡಬಲ್ ಫೋಲ್ಡ್ ಮಾಡಿಕೊಂಡು ಈ ರೀತಿ ನೀಟಾಗಿ ಸ್ಟಿಚ್ಚನ್ನು ಮಾಡ್ಕೊಳ್ಳಿ. ಅದಕ್ಕೂ ಕೂಡ ಮೇಲೆ ಕೆಳಗಡೆ ಎರಡೂ ಕಡೆಯೂ ಕೂಡ ನೀಟಾಗಿ ಸ್ಟಿಚ್ಚನ್ನು ಮಾಡಿಕೊಂಡ್ರೆ ನಮ್ಮ ಡ್ರೆಸ್ ಟಾಪ್ ಚೂಡಿದಾರ್ ಡ್ರೆಸ್ ಟಾಪ್ ರೆಡಿ ಆಗುತ್ತೆ. ಎರಡು ಸೈಡೂ ಹೊಲ್ಕೊಂಡ್ರೆ ನಮ್ಮ ಡ್ರೆಸ್ಸು ರೆಡಿ ಆಯಿತು. ನೋಡಿ ಈ ರೀತಿ ಫಿನಿಶಿಂಗು ನೀಟಾಗಿ ಬರುತ್ತೆ. ಓಕೆ ಫ್ರೆಂಡ್ಸ್, ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ನಿಮ್ಮ ಅಭಿಪ್ರಾಯನ ನನಗೆ ಕಾಮೆಂಟಲ್ಲಿ ತಪ್ಪದೆ ತಿಳಿಸಿ. ಓಕೆ ಫ್ರೆಂಡ್ಸ್, ಬಾಯ್.